ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಒಂದು ಕೌಶಲ್ಯಾಭಿವೃದ್ಧಿ ಜೀವನೋಪಾಯ ಮತ್ತು ಉದ್ಯಮಶೀಲತೆ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀವಿ ನಾವು. ಸೊ ನಾವು ನಮ್ಮ ಇರುವಿಕೆಯನ್ನು ಮತ್ತು ನಮ್ಮಲ್ಲಿರೋ ಒಂದು ಅಡ್ವಾಂಟೇಜ್ಗಳನ್ನು ಮಕ್ಕಳಿಗೆ ಯಾವ ರೀತಿ ಒಂದು ಅನುಕೂಲ ಆಗುತ್ತೆ ನಮ್ಮಲ್ಲಿ ಓದಿದ್ರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಾವು ಒಂದು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಸೊ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ GTTC ಕಾಲೇಜು ಸ್ಥಾಪನೆ ಆಗಿ ಒಟ್ಟಾರೆಯಾಗಿ 1972ರಲ್ಲಿ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಡೆನ್ಮಾರ್ಕ್ ಸಹಯೋಗದೊಂದಿಗೆ ಪ್ರಾರಂಭ ಆಗಿದ್ದು 50 ವರ್ಷ ನಾವು ಈಗಾಗಲೇ ಪೂರೈಸಿದ್ದೀವಿ. ಮತ್ತು ಈಗಾಗಲೇ ಎಂಟೈರ್ ಕರ್ನಾಟಕದಲ್ಲಿ 33 ಸೆಂಟರ್ಸು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾವೆ. ನಮ್ಮ ಗೌರಿಬಿದನೂರು ಸಂಸ್ಥೆ ಪ್ರಾರಂಭ ಆದದ್ದು 2016ನೇ ಇಸ್ವಿಯಲ್ಲಿ. 2017ನೇ ಇಸ್ವಿಯಿಂದ ನಾವು ದೀರ್ಘಾವಧಿಯ ಕೋರ್ಸ್ ಅಂದರೆ ಲಾಂಗ್ ಟರ್ಮ್ ಡಿಪ್ಲೊಮಾ ಕೋರ್ಸ್ಗಳನ್ನು ನಾವು ರನ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಒಂದು ವಿಶೇಷತೆ ಏನು ಅಂತಂದರೆ ಡಿಪ್ಲೊಮಾ ಕೋರ್ಸು ಬಟ್ 4 ವರ್ಷ. ಬೇರೆ ಜನರಲ್ ಡಿಪ್ಲೊಮಾಗಳೆಲ್ಲ ಏನಿದೆ 3 ವರ್ಷ ಡಿಪ್ಲೊಮಾ ಕೋರ್ಸ್ ಇರುತ್ತೆ. ನಮ್ಮದು 4 ವರ್ಷದ ಡಿಪ್ಲೊಮಾ ಕೋರ್ಸು. 3 ವರ್ಷ ಅವರಿಗೆ ಕ್ಲಾಸ್ ರೂಮ್ ಟ್ರೈನಿಂಗ್ ಅಂತ ಸಿಗುತ್ತೆ. 4ನೇ ವರ್ಷ ಅವರನ್ನು ಬೇರೆ ಕಂಪ್ನಿಗಳಲ್ಲಿ ಅಂದರೆ ಮೇಯ್ನಾಗಿ MNC ಕಂಪ್ನಿಗಳಲ್ಲೇ ನಾವು ಅವ್ರನ್ನ ಡೆಪ್ಯೂಟ್ ಮಾಡಿ 1 ವರ್ಷ ಕಡ್ಡಾಯ ಕೈಗಾರಿಕಾ ತರಬೇತಿಯನ್ನು ಕೊಡಿಸ್ತೀವಿ. ಆ ಕಡ್ಡಾಯ ಕೈಗಾರಿಕಾ ತರಬೇತಿ ಮಾಡಬೇಕಾದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಕನಿಷ್ಠ ಇವತ್ತಿನ ಮಟ್ಟಿಗೆ ನಾವು ಹೇಳೋದಾದರೆ ಅಂದರೆ ಈ ಬ್ಯಾಚಿನ ಮಟ್ಟಿಗೆ ನಾವು ಹೇಳೋದಾದರೆ ಕನಿಷ್ಠ 17,500ದಿಂದ 20,000ವರೆಗೂ ಅವ್ರಿಗೆ ಸ್ಟೈಪಂಡ್ ಸಿಗ್ತಾ ಇದೆ ಪ್ರತಿ ತಿಂಗಳು ಕೂಡ. ಅಂದರೆ 1 ವರ್ಷ ಟ್ರೈನಿಂಗಲ್ಲಿ ವಿದ್ಯಾರ್ಥಿ ಇನ್ನೂ ತನ್ನ ಒಂದು ಓದನ್ನು ಮುಗಿಸೇ ಇರೋದಿಲ್ಲ, ಅಂದರೆ ಟ್ರೈನಿಂಗ್ ಪೀರಿಯಡಲ್ಲೇ ಅವನಿಗೆ ಒಂದು ಸ್ಟೈಪಂಡ್ ಸಿಗುತ್ತೆ. ಇದು ನಮ್ಮ GTTCಯ ಒಂದು ವಿಶೇಷತೆ. ಇದಲ್ಲದೆ ಸೊ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ನೋಡಿದ್ರೆ ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲೇ ಒಂದು ಗುಣಮಟ್ಟದ ತರಬೇತಿಯನ್ನು ಕೊಡಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯ ಮೆಷಿನರೀಸ್ ಆಗ್ಬೋದು, ಎಕ್ವಿಪ್ಮೆಂಟ್ಸ್ ಆಗ್ಬೋದು, ಸರ್ಕಾರ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದೆ. ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ಮಕ್ಕಳಿಗೆ ಒಂದು ಗುಣಮಟ್ಟದ ಕೌಶಲ್ಯ ಆಧಾರಿತ ಶಿಕ್ಷಣ ಸಿಗಲಿಕ್ಕೆ ಸಹಕಾರಿ ಆಗೋ ರೀತಿಯಲ್ಲಿ GTTC ಕಾರ್ಯನಿರ್ವಹಣೆ ಮಾಡ್ತಾಯಿದೆ ಎಂಟೈರ್ ಕರ್ನಾಟಕದಲ್ಲಿ. ಈಗ ನಾವು ಏನು ನಮ್ಮಲ್ಲಿ ಈಗ ಕೇವಲ 3 ಕೋರ್ಸ್ ನಾವು ರನ್ ಮಾಡ್ತಾ ಇದ್ದೀವಿ. ಡಿಪ್ಲೊಮೊ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಆಗ್ಬೋದು, ಡಿಪ್ಲೊಮೊ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗು ಮತ್ತು ಡಿಪ್ಲೊಮೊ ಇನ್ ಮೆಕಾಟ್ರಾನಿಕ್ಸು. ಒಟ್ಟಾರೆಯಾಗಿ ನಮ್ಮಲ್ಲಿ 150 ಸೀಟ್ಗಳಷ್ಟೇ ಇರುವಂಥದ್ದು. ಈ ವರ್ಷದ ಪ್ರವೇಶ ಪ್ರಕ್ರಿಯೆ ಯಾವ ರೀತಿಯಲ್ಲಿದೆ ಅಂತಂದರೆ ಮೊದಲು ಅವರು ಬಂದು ನಮ್ಮಲ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಅವರು ನೇರವಾಗಾದರೂ ಬಂದು ಅಪ್ಲೈ ಮಾಡ್ಬೋದು ಅಥವಾ ಅವರೇ ಕೂಡ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಬಹುದು. 15ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಅದು ಮೊದಲನೇ ಹಂತದ ಪ್ರಕ್ರಿಯೆ. ಅದಾದ ನಂತರ ಅವ್ರಿಗೆ 20ನೇ ತಾರೀಕೊಳಗಡೆ ಮೊದಲನೇ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಸೊ ಮೆರಿಟ್ ಕಮ್ ರೋಸ್ಟರ್ ಸಿಸ್ಟಮಲ್ಲಿ ಮೊದಲನೇ ಹಂತದಲ್ಲಿ ಸೀಟ್ಗಳು ಅಲಾಟ್ಮೆಂಟ್ ಆಗುತ್ತೆ. ಮುಂಚೆ ಎಲ್ಲ ನಾವು KEAಗೆ ಹೋಗ್ತಾ ಇದ್ವಿ, ಬಟ್ ಈ ಸತಿ ನಮ್ಮದೇ ಸಪ್ರೇಟ್ ಓನ್ ಸಾಫ್ಟ್ವೇರ್ ವತಿಯಿಂದ ನಾವು ಒಂದು ಪ್ರವೇಶ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ಮೊದಲನೇ ಹಂತದ ಮೆರಿಟ್ ಲಿಸ್ಟ್ ಆದಮೇಲೆ ನೆಕ್ಸ್ಟ್ ಉಳಿಕೆ ಆಗುವಂಥ ಸೀಟುಗಳಿಗೆ ಮೊದಲು ಬಂದವರಿಗೆ ಮೊದಲು ಆದ್ಯತೆ ಮೇರೆಗೆ ನಾವು ಪ್ರವೇಶವನ್ನು ಕೊಡ್ತಾ ಇದ್ದೀವಿ. ಕೇವಲ 60 ಸೀಟ್ ಇರೋದರಿಂದ ಈಗಾಗಲೇ ರಿಜಿಸ್ಟ್ರೇಷನ್ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಸೈಮಲ್ಟೇನಿಯಸ್ ಆಗಿ ಇಲ್ಲಿ ಅಪ್ಲಿಕೇಶನ್ ಹಾಕ್ತಿರ್ತಾರೆ. ಒಂದು ವೇಳೆ ಅವರಿಗೆ ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಸೀಟ್ ಸಿಗಲಿಲ್ಲ ಅಂತಂದರೆ ಅವ್ರದ್ದು ಆಫ್ಲೈನ್ ಅಡ್ಮಿಷನ್ಗೂ ಅನುಕೂಲ ಆಗೋ ರೀತಿಯಲ್ಲಿ ರಿಜಿಸ್ಟ್ರೇಷನ್ಗಳನ್ನು ಕೂಡ ನಾವು ಮಾಡ್ಕೊತಾ ಇದ್ದೀವಿ. ನಮ್ಮ ಎಂಟೈರ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಗೌರಿಬಿದನೂರಲ್ಲೇ ಒಂದೇ ಸಂಸ್ಥೆ ಇರುವಂಥದ್ದು. ಇಡೀ ಕರ್ನಾಟಕದಲ್ಲಿ 33 ಸಂಸ್ಥೆ, ಕೆಲವು ಜಿಲ್ಲೆಗಳಲ್ಲಿ 2-3 ಸಂಸ್ಥೆಗಳಿರ್ತವೆ, ಕೆಲವು ಜಿಲ್ಲೆಗಳಲ್ಲಿ ಇಲ್ಲ. ಬಟ್ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದೇ ಸಂಸ್ಥೆ ಇರುವಂಥದ್ದು. ಸೊ ಇದರ ಒಂದು ನಮ್ಮ ಒಂದು ಅಡ್ವಾಂಟೇಜ್ಗಳು ಎಲ್ಲ ಜನಕ್ಕೂ ತಲುಪಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಮತ್ತು 3 ವರ್ಷ ಏನು ಕ್ಲಾಸ್ ರೂಮ್ ಟೀಚಿಂಗ್ ತೊಗೋತಾನೆ